ನಮಸ್ಕಾರ ರೀ, ರಿಯಾಸ್ ಕಿಚನ್ ಸ್ವಾಗತ. ಇವತ್ತು ನಾವು ನೋಡ್ತಾ ಇರ್ಬೋದು ಕಲ್ಲೇಡಿ ಅಂಥೇಳಿ. ನಾನು ಇವತ್ತು ಒಂದು ಸಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ನಾವು ಇದನ್ನು ಸ್ಟಫಿಂಗ್ ಮಾಡಿ ಈ ಥರನೇ ಕಟ್ಬಿಟ್ಟು ಮಾಡಿದ್ದೇವೆ ರೀ. ಈ ಥರ ನಾವು ಕಟ್ಬಿಟ್ಟು ಮಾಡಿದ್ರೆ ನೋಡಿರಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾನು ಇಲ್ಲಿ ಏಡಿಯನ್ನು ತೊಗೊಂಡಿದ್ದೀನಿ ರೀ, ಕ್ರ್ಯಾಬ್ನು ಅಂತಾರೆ ಇದನ್ನು. ಸ್ವಲ್ಪನೇ ನಾನು ಇದನ್ನು ಕಾಳುಗಳನ್ನು ತೆಗೆದಿದ್ದೀನಿ. ಇವಾಗ ಇದನ್ನು ಮನೆಯಲ್ಲೇ ಸುಲಭವಾಗಿ ಯಾವ ಥರ ಕ್ಲೀನ್ ಮಾಡ್ಬೋದು ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಸುಲಭವಾಗಿ ಇದನ್ನು ಕ್ಲೀನ್ ಮಾಡ್ಬೋದು ರೀ. ಇದನ್ನು ಈ ಥರನೇ ಹಿಡಿದ್ಬಿಟ್ಟು ಈ ಥರನೇ ಈ ಥರ ನೋಡಿರಿ, ಇಲ್ಲಿ ಓಪನ್ ಮಾಡಿದ್ರೆ ಸಾಕು. ಈ ಥರನೇ ಓಪನ್ ಆಗುತ್ತೆ ಸುಲಭವಾಗಿ. ಇದನ್ನು ಸ್ವಲ್ಪ ಸಣ್ಣದಾಗಿನೂ ತೋರಿಸ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ಇದನ್ನು ಗಟ್ಟಿ ಹಿಡಿದು ಮಧ್ಯಕ್ಕೆ ಈ ಥರ ಎಳೆದ್ರೆ ಸಾಕು, ನಮಗೆ ಕ್ಲೀನ್ ಆಗುತ್ತೆ. ಮೇನ್ ಅಂತಂದರೆ ನಾವು ಈ ಭಾಗದಲ್ಲಿ ನೋಡಿರಿ ಈ ಥರನೇ ಇವಾಗ ನೋಡ್ಬೋದು ರೀ. ಇದನ್ನು ಇಷ್ಟು ಸುಲಭವಾಗಿಯೂ ಬಿಡಿಸ್ಬೋದು. ನಾನಿವಾಗ ಎಲ್ಲ ಏಡಿಯನ್ನು ಬಿಡಿಸ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿ ಇವಾಗ ಇದನ್ನು ಸ್ವಲ್ಪನೇ ಇದು ಈ ಥರ ಕಲರ್ ಇರ್ತದೆ ನೋಡಿರಿ. ಇದನ್ನು ನಾವು ತೆಗಿಬೇಕು. ಅದು ಗಟ್ಟಿ ಮಾಂಸ ಇರೋದು ಅದರೊಳಗೆ ಇರ್ತದೆ ರೀ. ಇದನ್ನು ನಾವು ಕಸ ಈ ಥರ ಕ್ಲೀನ್ ಮಾಡ್ಕೋಬೇಕು. ಮತ್ತು ಇದ್ರೊಳಗೂ ಇರ್ತದೆ ನೋಡಿರಿ ಏಡಿದು, ಇದನ್ನು ಸಹ ನಾವು ಕ್ಲೀನ್ ಈ ಥರ ನಾವು ಕೈ ಹಾಕಿದ್ರೆ ನೋಡಿರಿ ಚೆನ್ನಾಗಿ ಕ್ಲೀನಾಗಿ ಇದನ್ನು ಆಗ್ತದೆ. ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಇವಾಗ ನಾನು ನೋಡಿರಿ ನಲ್ಲಿ ಹತ್ರನೇ ಇದನ್ನು ಚೆನ್ನಾಗಿ ನಾವು ಇದರೊಳಗೆ ಸ್ಟಫಿಂಗ್ ಮಾಡಿ ನಾವು ಎಣ್ಣೆ ಬದನೆಕಾಯಿ ಯಾವ ಥರ ಮಾಡ್ತೀವಿ ನೋಡಿರಿ ಅದೇ ಥರನೇ ಮಾಡಬೇಕಿದು. ಅದಕ್ಕೆ ಇದು ಚೆನ್ನಾಗಿ ನೀರಿನಲ್ಲಿ ತುಂಬ ಕ್ಲೀನಾಗಿ ತೊಳಿಬೇಕು ರೀ. ಇದನ್ನು ಚೆನ್ನಾಗಿ ನೋಡಿರಿ ಪೂರ್ತಿ ವೈಟ್ ಥರ ಆಗಬೇಕು. ಈ ಥರನೇ ಕಪ್ಪುದು ಬರುತ್ತೆ. ಇದು ಮೇನಾಗಿ ನಾವು ತೆಗಿಬೇಕು ರೀ. ಇದೇ ನಮಗೆ ಕಹಿ ಬರುತ್ತೆ ಇದು ಇತ್ತು ಅಂತಂದರೆ. ಹಂಗೆ ಇದೆಲ್ಲ ಎಕ್ಸ್ಟ್ರಾ ಏನಿರ್ತದೆ ನೋಡಿರಿ ಇದೆಲ್ಲ ತೆಗಿಬೇಕು ರೀ. ಇದೆ ಈ ಥರನೇ ತುಂಬ ಕ್ಲೀನಾಗಿರಬೇಕು. ಇವಾಗ ನೋಡ್ಬೋದು ನಮ್ಮದು ಏಡಿ ಎಲ್ಲ ತೊಳೆದು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ತುಂಬ ಕ್ಲೀನ್ ಮಾಡಬೇಕು, ಅಂದರೆ ಇದು ತುಂಬ ಟೇಸ್ಟ್ನ ಆಗುತ್ತೆ. ಇದು ಕಲ್ಲೇಡಿ ಅಂತಾರೆ ನೋಡಿರಿ, ಆ ಥರನೇ ಕಟ್ಟೇಡಿ ಅಂತ ಹೇಗೆ ಸುಂದರ ಅಂತಾರೆ ನೋಡಿರಿ. ನೋಡ್ಬೋದು ತುಂಬ ಚೆನ್ನಾಗಿ ಕ್ಲೀನಾಗಿ ರೆಡಿಯಾಗಿ ನೋಡಿರಿ. ಚೂರು ಉಪ್ಪನ್ನು ಹಾಕೊಳ್ಳೋಣ, ಉಪ್ಪನ್ನು ಈ ಥರನೇ ಮತ್ತು ಚೂರು ಅರಿಶಿನವನ್ನು ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಉಪ್ಪು 15 ನಿಮಿಷಗಳ ಕಾಲ ಇಟ್ಟರು ನಡೀತದೆ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆಗಳ ಕಾಲ ಇಡ್ಬೋದು. ಇವಾಗ ನಾವು ಇದನ್ನು ಹಚ್ಚಿ ಒಂದು 20 ನಿಮಿಷಗಳ ಕಾಲ ಬಿಟ್ಟಿದ್ದೇವೆ ರೀ. ಇವಾಗ ಇದಕ್ಕೆ ಮಸಾಲವನ್ನು ನೋಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇವತ್ತಕ್ಕೆ ಬೆಳ್ಳುಳ್ಳಿ ನೋಡಿರಿ ಸ್ವಲ್ಪ ಜಾಸ್ತಿ ತೊಗೊಂಡಿನಿ, ಅಂದರೆ 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪನೇ ಶುಂಠಿ ತೊಗೊಂಡಿನಿ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಕಾಳು ತೊಗೊಂಡಿನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ರೀ. ಇದನ್ನು ರುಬ್ಬಕ್ಕೆ ಹಾಕೋಬೇಕಾಗತ್ತೆ ರೀ. ಇಲ್ಲಿ ನೋಡ್ಬೋದು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವೆಲ್ಲ ಹಾಕಂದು ಚೆನ್ನಾಗಿ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ ನೈಸಾಗಿ. ಇವಾಗ ನಮ್ಮದು ಬೆಳ್ಳುಳ್ಳಿ ಆಗಿರ್ಬೋದು ರೀ, ಧನಿಯಾ ಕಾಳು ಆಗಿರ್ಬೋದು, ಜೀರಿಗೆ ಎಲ್ಲವನ್ನು ಇದಕ್ಕೇನೆ ಹಾಕ್ಕೋಬೇಕ್ರಿ. ಚೆನ್ನಾಗಿ ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ಎಲ್ಲವನ್ನು ಹಾಕ್ಕೊಂಡಿದ್ದೆ ನೋಡಿರಿ. ಇವಾಗ ನಾನು ಇದಕ್ಕೇ ಮಿಕ್ಸಿಗೆ ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪನೇ ನೋಡಿರಿ ಇದಕ್ಕೂ ಸಹ ಉಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪನೇ ಅರಿಶಿನ ಸಹ ಹಾಕೋತಾ ಇದ್ದೀನಿ. ನಾವು ಏಡಿಗೆ ಹಾಕಿದೆವು. ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಹುಣಸೆ ರಸವನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ಒಂದು ಅಡಿಕೆಕಿನಲ್ಲೂ ದೊಡ್ಡ ಸೈಜ್ನಲ್ಲಿ ತೊಗೊಂಡಿದ್ದೀನಿ ರೀ. ಹುಣಸೆ ರಸವನ್ನು ಮಾಡಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೇ ನಾವು ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಾನು ಖಾರವನ್ನು ಸ್ವಲ್ಪನೇ ಇದನ್ನು ಇದರೊಳಗೆ ತೆಗೆದು ಇಟ್ಕೊತಾ ಇದ್ದೀನಿ ರೀ. ನೋಡ್ಬೋದು ತುಂಬ ಕಲರ್ ಚೆನ್ನಾಗಿ ಬಂದಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ, ಖಾರನೂ ತೊಗೊಂಡಿಲ್ಲ, ಕಾಳು ಮೆಣಸು ಹಾಕಿದ ಕಡೆಯಿಂದಾಗಿ. ನಾನು ಇದು ನೋಡಿರಿ ಖಾರ ಇದನ್ನು ಒಳಗೆ ಸ್ಟಫಿಂಗ್ ಮಾಡಿ ಇವಾಗ ಇದನ್ನು ಮಸಾಲ ಸಪ್ರೇಟು ಇದು ನಾವು ಸಾರು ಮಾಡ್ಕೋಬೇಕಾದ್ರೆ ಇದನ್ನು ತೊಗೋತೀನಿ ರೀ. ಮತ್ತು ಇದು ಒಳಗೆ ಸ್ವಲ್ಪ ತುಂಬಬೇಕಂತೇಳಿ ಇದು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಇದು ಒಂದು ಅರ್ಧ ಟೊಮೆಟೊವನ್ನು ತೊಗೊಂಡಿದ್ದೀನಿ, ಅಂದರೆ ದೊಡ್ಡ ಟೊಮೆಟೊನಲ್ಲಿ ಅರ್ಧ ಟೊಮೆಟೊವನ್ನು ತೊಗೊಂಡಿದ್ದೀನಿ ರೀ. ಇದನ್ನು ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನ್ನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಉಪ್ಪು ನಾನು ಈ ಕಡೆ ಸೈಡ್ನಲ್ಲೇ ಇಟ್ಕೊಂಡಿದ್ದೀನಿ. ಇದು ಎಲ್ಲವನ್ನು ಚೆನ್ನಾಗಿ ಇದ್ರ ಜೊತೆಗೇ ಕಲಿಸ್ಬೇಕು ರೀ. ಅರಿಶಿನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಇವಾಗ ನಮ್ಮದಿದು ಮಸಾಲ ರೆಡಿಯಾಗಿದೆ. ಈ ಒಂದು ಏಡಿ ಒಳಗೆ ನೋಡಿರಿ ಇದನ್ನು ಈ ಥರನೇ ಇಟ್ಕೋಬೇಕು. ನಾವು ಎಣ್ಣೆಗಾಯಿ ಪಲ್ಯ ಯಾವ ಥರ ಮಾಡ್ತೀವಿ ನೋಡಿರಿ ಅದೇ ಥರನೇ ಇದನ್ನು ನಾವು ಈ ಥರನೇ
ಇವಾಗ ಈಗ ನೋಡಿರಿ, ಇದು ಈ ಥರ ಇಟ್ಕೊಂಡ್ಮೇಲೆ ನಾವು ಈ ಥರನೇ ಸ್ವಲ್ಪನೇ ಪ್ರೆಸ್ ಮಾಡಿದ್ರೆ ಅದು ಒಳಗಡೆ ಫಿಕ್ಸ್ ಆಗುತ್ತೆ. ಅಂದ್ರೆ ಫಸ್ಟಿಗೆ ಯಾವ ಥರ ಕ್ರ್ಯಾಬ್ ರೆಡಿ ಆಗುತ್ತೆ. ಇವಾಗ ನಾನು ಇನ್ನೊಂದು ಕ್ರ್ಯಾಬನ್ನು ತೊಗೊಂಡಿದ್ದೀನಿ ರೀ. ಇದ್ರೊಳಗೇ ಈ ಥರ ಸ್ಟಫಿಂಗ್ ಇಟ್ಕೊಂಡ್ಬಿಟ್ಟು ಫಸ್ಟಿಗೆ ಯಾವ ಥರ ಇಟ್ಟಿದೆ ನೋಡಿರಿ, ಅದೇ ಥರನೇ ಇದರೊಳಗೆ ಪ್ರೆಸ್ ಮಾಡಿದ್ರೆ ಸಾಕು. ಈ ಥರ ಗಟ್ಟಿಗೆ ಹಿಡ್ಕೊಂಡು ಕೂಡುತ್ತೆ. ನಾವು ಹಾಗೆ ಎಲ್ಲವನ್ನು ನಾವು ಬಾಳೆ ಎಲೆದು ಬರ್ತದೆ ನೋಡಿರಿ, ಆ ದಂಟಿನಲ್ಲೇ ಇದನ್ನು ಈ ಥರನೇ ಕಟ್ಕೋಬೇಕ್ರಿ. ಸ್ವಲ್ಪನೇ ಇದನ್ನು ಟೈಟಾಗಿಯೇ ಕಟ್ಟಬೇಕು. ಅಂದರೆ ಇದು ಸ್ಟಫಿಂಗು ಒಳಗೆ ಚೆನ್ನಾಗಿರುತ್ತೆ ಮತ್ತು ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಗಟ್ಟಿಗಾಗಿ ಇಟ್ಕೋಬೇಕು, ಅಂದರೆ ಇಲ್ಲಿಕಂದರೆ ಬಿಚ್ಚೋ ಚಾನ್ಸ್ ಇರುತ್ತೆ. ಈ ಥರ ಕಟ್ಟಿದ್ರೆ ಸಾಕು ನೋಡಿರಿ. 2 ಗಂಟನ್ನು ಹಾಕಿದ್ದೀನಿ ಮತ್ತು ಇದು ಇನ್ನೊಂದು ತೊಗೋತಾ ಇದ್ದೀನಿ ರೀ. ಇದರೊಟ್ಟಿಗೆ ಇದೇ ಥರನೇ ಕಟ್ತೀನಿ. ಬಾಳೆ ಎಲೆ ಬರುತ್ತೆ ನೋಡಿರಿ, ಅದರದ್ದು ಮಧ್ಯಕ್ಕಿಂದು ದಂಟನ್ನು ತೊಗೊಂಡು ಈ ಥರ ನಾನು ಇದು ಮಾಡಿದ್ದೀನಿ. ಇದನ್ನು ಈ ಥರ 2 ಗಂಟೆ ಚೆನ್ನಾಗಿ ಹಾಕಿದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಾನು ಕೊನೆಯದಾಗಿ ಇದನ್ನು ಕಟ್ತಾ ಇದ್ದೇನೆ. ಇಷ್ಟಕೊಂಡು ನಮ್ಮದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನೀವು ನೋಡ್ಬೋದು ರೀ, ಇದನ್ನು ಸ್ವಲ್ಪ ದಪ್ಪ ದಪ್ಪ ಇರ್ತದಲ್ಲ, ನಾವು ಸ್ವಲ್ಪನೇ ಇದನ್ನು ಈ ಥರ ತೊಗೊಂಡು ಕಸಿದ್ರೆ ಜಸ್ಟು ನಾವು ಈ ಥರ ಇದು ಮಾಡಿದ್ರೆ ಸಾಕು. ಇದು ಅಂದರೆ ಸರಿ ಆಗುತ್ತೆ, ಅಂದರೆ ಉಪ್ಪು ಖಾರ ಹಿಡ್ಕೊಳ್ಳುತ್ತೆ, ಟೇಸ್ಟ್ನೂ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ತುಂಬ ಸೀಳ್ದಂಗಿಲ್ಲ, ಅಂದ್ರೆ ಒಂದು ಸ್ವಲ್ಪನೇ ಈ ಥರ ಗುದ್ದಿದ್ರೆ ಸಾಕು, ಚೆನ್ನಾಗಿ ಹೋಗುತ್ತೆ. ನೋಡ್ಬೋದು, ಎಲ್ಲವನ್ನು ನಾನು ಇದೇ ಥರನೇ ಮಾಡಿ ಇಟ್ಕೊತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಕ್ರ್ಯಾಬ್ ಎಲ್ಲ ನಾನು ಈ ಥರ ಗುದ್ದಿ ಎಲ್ಲವನ್ನ ಇಟ್ಕೊಂಡಿದ್ದೇನೆ. ಇವಾಗ ಒಗ್ಗರಣೆಯನ್ನು ಹಾಕೊಂಡ್ರಿ. ನಾನು ಸ್ವಲ್ಪ ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೇ ನೋಡಿರಿ, ಸ್ವಲ್ಪನೇ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ. ಈರುಳ್ಳಿಯನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಇವಾಗ ಸ್ವಲ್ಪನೇ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸಾರು ಥರನೇ ಮಾಡ್ತಾ ಇದ್ದೀನಿ. ಗೊಜ್ಜು ಥರ ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕೊಂಡ್ರೆ ಸಾಕು. ಇವಾಗ ಸ್ವಲ್ಪನೇ ನೋಡಿರಿ, ನಾವು ಈರುಳ್ಳಿ ಬಾಡಿಸ್ಕೊಂಡಿದ್ದೇವೆ. ಇವಾಗ ನಾವು ಮೀಡಿಯಮ್ದು ಒಂದು ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ ರೀ. ಒಂದು ಟೊಮೆಟೊವನ್ನು ಹಾಕ್ಕೊಂಡಿದ್ದೇವೆ. ಇದನ್ನು ಸಹ ಇದರೊಟ್ಟಿಗೆ ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ ರೀ. ನಮ್ಮದು ಇದು ಹಾಫ್ ಫ್ರೈ ಆಗಿದೆ ರೀ. ಇವಾಗ ನಾವು ರುಬ್ಬಿಟ್ಕೊಂಡಿದ್ದೆ ನೋಡಿರಿ, ಅದನ್ನು ಖಾರವನ್ನು ಇದ್ರ ಜೊತೆಗೇ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷಗಳ ಕಾಲ ಮಿಕ್ಸ್ ಮಾಡಿದ್ರೆ ಸಾಕು. ಇದ್ರ ಜೊತೆಗೆ ಚೆನ್ನಾಗಿ ನಾವು 1 ನಿಮಿಷಗಳ ಕಾಲ ಇದನ್ನು ಬಾಡಿಸ್ಕೊಂಡಿದ್ದೇವೆ ರೀ. ಇವಾಗ ಇದಕ್ಕೇನೆ ನಾವು ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ನೀರನ್ನು ಹಾಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು. ಇವಾಗ ನಾನು ಸ್ವಲ್ಪನೇ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ರೀ. ಸಾರು ಅಂತಂದರೆ ನಮಗೆ ಗಟ್ಟಿ ಇರಬಾರ್ದು, ತೆಳುವೇ ಇರಬೇಕು ನೋಡಿರಿ. ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿರಿ, ಇದರೊಳಗೇ ನಾವು ಒಂದೊಂದೇ ಕ್ರ್ಯಾಬನ್ನು ಇಟ್ಕೊತು ಹೋಗೋಣ ರೀ. ಇದ್ರ ಜೊತೆಗೇ ಚೆನ್ನಾಗಿ ನಾವು ಎಲ್ಲವನ್ನು ಇಟ್ಕೊಳ್ಳೋಣ. ಇವಾಗ ನೋಡ್ಬೋದು, ನಮ್ಮದು ಹೇಳಿದ್ದು ಸಾಂಬಾರು ಬೇಯ್ತಾ ಇದೆ ರೀ. ಒಂದು 5 ನಿಮಿಷಗಳ ಕಾಲ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ತೀನಿ ರೀ. ಇವಾಗ ಒಂದು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ರೀ. ಇವಾಗ ನೋಡೋಣ ರೀ, ನಮ್ಮದು ಒಂದು 5-6 ನಿಮಿಷ ಆಗಿದೆ. ನೋಡ್ಬೋದು, ನಮ್ಮದು ಚೆನ್ನಾಗಿ ಬೆಂದಿದೆ, ಕಲರ್ನು ಚೇಂಜ್ ಆಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಇದು ಆಪ್ಷನ್ ಹಾಕ್ಬೋದು, ಸ್ಕಿಪ್ ಮಾಡಿದ್ರೆ ಮಾಡ್ಬೋದು. ನಾನಿಲ್ಲಿ ಬಿಸಿ ಅನ್ನವನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ಈ ಬಿಸಿ ಅನ್ನಕ್ಕೆ ನೋಡಿರಿ, ನಮ್ಮದು ಕ್ರ್ಯಾಬನ್ನು ಸಾರನ್ನು ಹಾಕೋತಾ ಇದ್ದೀನಿ ರೀ. ತುಂಬ ಒಂದು ಇರುತ್ತೆ, ಬೇಕಾದರೆ ರೊಟ್ಟಿ ಜೊತೆಗಂದರೆ ರೊಟ್ಟಿ ಜೊತೆಗೂ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು 2 ಕ್ರ್ಯಾಬನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಕ್ರ್ಯಾಬಿಗೆ ಕಟ್ಟಿದೆ ನೋಡಿರಿ, ಇದನ್ನು ಈ ಥರ ನಾನು ಸರ್ಕ್ ಅಂತ ಇದನ್ನು ಹಾಕಿದ್ದೆ. ಇದನ್ನು ಈ ಥರ ತೆಗಿಬೇಕ್ರಿ. ಇವಾಗ ನೋಡಿರಿ, ಇದು ತುಂಬ ಈಸಿ ಬರುತ್ತೆ. ನಮ್ಮದು ಈ ಥರ ಬಿಸಿದ್ರೆ ಸಾಕು. ನಾವು ತಿನ್ನಬೇಕಾದ್ರೆ ನೋಡಿರಿ, ಈ ಥರನೇ ನಾವು ತುಂಬ ಬಿಸಿ ಇದೆ. ಇಲ್ಲಿ ನೋಡ್ಬೋದು, ನಮ್ಮದು ಒಳಗಡೆ ಹಾಕಿದ್ದೇವಲ್ಲ ಸ್ಟಫಿಂಗು, ಈ ಥರ ನೋಡಿರಿ ಚೆನ್ನಾಗಿ ನಾವು ಅಂದರೆ ಇದ್ರ ಜೊತೆಗೆ ಚೆನ್ನಾಗಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನೇ ನೋಡಿದ್ದಕ್ಕಾಗಿ ಧನ್ಯವಾದಗಳು.